ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಪ್ರೋಮೋಗಳಂತೂ ಸಖತ್ತಾಗಿತ್ತು. ಬೆಳಿಗ್ಗೆ 2 ಪ್ರೋಮೋ ಬಿಟ್ಟಿದೆ, ಒಂದು ನಾಮಿನೇಷನ್ ಮತ್ತೆ ಇಲ್ಲಿ ಜಾನ್ವಿಯವರು ಅಳ್ತಾ ಇರೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಏನ್ ನೋಡ್ತಾ ಇದೆ ಅಂತಂದ್ರೆ, ಈಗ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಸ್ವಲ್ಪ ಜನ ಚರ್ಚೆ ಮಾಡ್ತಿದ್ದಾರೆ. ಸ್ಪಂದನ ಸೋಮಣ್ಣ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಬ್ರು ಕೂಡ ಚರ್ಚೆ ಮಾಡ್ತಾ ಇದ್ರು. ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಈಗ ಆಲ್ಮೋಸ್ಟ್ ಬೆಳಿಗ್ಗೆ ಬಿಗ್ ಬಾಸ್ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನ್ ಮುಗಿದಿದೆ, ಇದರಲ್ಲಿ ಗಿಲ್ಲಿ ಅವ್ರಿಗೆ ಸಿಕ್ಕಾಪಡೆ ಇಲ್ಲಿ 5 ಜನ ಇಲ್ಲಿ ವೋಟ್ ಮಾಡಿದ್ದಾರೆ. ಅವರು ನಾಮಿನೇಷನ್ ಅಂತೂ ಆಗಿದ್ದಾರೆ, ಆದ್ರೆ ಎಲಿಮಿನೇಷನ್ ಆಗಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ 100% ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಇಲ್ಲಿ ಗಿಲ್ಲಿಯವರು. ಆ ನಂತರ ಇಲ್ಲಿ ಪೈಪೋಟಿ ಕೊಡ್ತಿರೋದು ಯಾರಪ್ಪ ಅಂತಂದ್ರೆ ರಕ್ಷಿತಾ ಅವರು. ಆಲ್ಮೋಸ್ಟ್ ಬೇಕಂತಾನೆ ಇವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಏನೋ ಮಾಡ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ಲೈವ್ ಅಲ್ಲಿ ಸ್ವಲ್ಪ ಈಗ ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಕೂಲ್ ಆಗಿದ್ದಾರೆ. ಸ್ವಲ್ಪ ಇಲ್ಲಿ ಇದ್ರ ಬಗ್ಗೆ ಟೆನ್ಷನ್ ಆಗಿರೋರು ಇದ್ದಾರೆ. ಈ ಟೆನ್ಷನ್ ಇಂದ ಹೊರಗಡೆ ಬರ್ಬೇಕಂತಂದ್ರೆ ಏನೋ ಒಂದು ಮನೋರಂಜನೆ ಇರಬೇಕು. ಈಗ ಬಿಗ್ ಬಾಸ್ ಅಂತ ಸದ್ಯಕ್ಕೆ ಯಾವುದೋ ಒಂದು ಮನೋರಂಜನೆ ಒಂದು ನಡೆಸಿಲ್ಲ. ಇಲ್ಲಿ ಅವರೇ ಕಂಟೆಸ್ಟೆಂಟ್ಗಳು, ಇಲ್ಲಿ ಚಂದ್ರಪ್ರಭು ಅವರು ಇರ್ಬೋದು, ಮತ್ತೆ ಇಲ್ಲಿ ರಾಶಿಕಾ ಅವರು ಇರ್ಬೋದು, ಎಲ್ಲರೂ ಕೂಡ ಕುತ್ಕೊಂಡಿದ್ದಾರೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಸಿನಿಮಾ ಓಂ ಸಿನಿಮಾ ಎಲ್ರಿಗೂ ಕೂಡ ಇಲ್ಲಿ ನೆನಪಿದೆ. ಉಪೇಂದ್ರ ಅವರು ಇದನ್ನು ಸಕ್ಕದಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಪ್ರೇಮ್ ಅವರು ಕೂಡ ಅದ್ಭುತವಾಗಿ ಇಲ್ಲಿ ನಟನೆ ಮಾಡಿದ್ದಾರೆ. ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಇದರಲ್ಲಿ ಒಂದು ಸೀನ್ ಅಂತೂ ಯಾರು ಕೂಡ ಮರೆಯಲ್ಲ. ಇಲ್ಲಿ ಓಂ ಸಿನಿಮಾದಲ್ಲಿ ಅವರು ಲಾಂಗ್ ಹಿಡ್ಕೊಂಡು ಕೂತಿರ್ತಾರೆ, ಮತ್ತೆ ಇಲ್ಲಿ ಸಿಗರೇಟ್ಸ್ ಇರ್ತಿರ್ತಾರೆ. ಅವಾಗ ಇಲ್ಲಿ ಅವರು ಹೇಳ್ತಾರೆ ಐ ಲವ್ ಯು ಅಂತ ಅಂದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಕ್ಕತ್ತಾಗಿ ಬರುತ್ತೆ, ಅನ್ನೋದು. ಈಗ ಈ ಒಂದು ಸೀನ್ ಏನಿತ್ತು ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಇಲ್ಲೊಂದು ಅದರದ್ದು ಜಲಕ್ ಹಾಕ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡಿ ಇಲ್ಲಿ ವೀಕ್ಷಕರೇ ನೋಡಿದ್ರಲ್ಲ, ನನಗೇನು ಅಂದ ಇಲ್ವಾ ಚಂದ ಇಲ್ವಾ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೇಳಿದ್ರು. ಕಾವ್ಯ ಅವ್ರ ಮೇ ಬಿ ಡೈಲಾಗ್ ಇಲ್ಲಿ ಮರ್ತೋದ್ರು. ಯಾಕಂತಂದ್ರೆ ಇಲ್ಲಿ ಹೇಳಿದ್ರು ಅವರೇ, ಗಿಲ್ಲಿಯವರು ಹೇಳು ಇಲ್ಲಿ ಅಂತ ಅಂದ್ಬಿಟ್ಟು ಅಂದ್ರು. ಸ್ವಲ್ಪ ಇಲ್ಲಿ ಇಬ್ರು ಕೂಡ ಸ್ವಲ್ಪ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ನೆನ್ನೆ ಅಷ್ಟೇ ಇಲ್ಲಿ ರಾಖಿ ಕಟ್ಟಿದ್ರು. ಆದ್ರೆ ನೋಡಿ ಇವಾಗ ನೆನ್ನೆ ಇಲ್ಲಿ ಅಣ್ಣ ತಂಗಿಯರ ಈ ಬಂದ ಅಂತ ಅಂದ್ಬಿಟ್ಟು ಇತ್ತು. ಇವಾಗ ಇಲ್ಲಿ ಮತ್ತೆ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಕಾಣಿಸ್ಕೊಂತಿದ್ದಾರೆ. ಆದ್ರೆ ನೆನ್ನೆ ಇಲ್ಲಿ ಗಿಲ್ಲಿಯವರು ಉರ್ಸಕ್ ಹೋಗಿದ್ರು ಕಾವ್ಯ ಅವ್ರಿಗೆ. ಇವ್ರ ಜೊತೆ ರಿಷಾಗೌಡ ಅವ್ರು ಎಂಟ್ರಿ ಕೊಟ್ಟಿತ್ತು ಅಷ್ಟೇ. ಬಟ್ ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸ್ವಲ್ಪ ಇಲ್ಲಿ ಉರ್ಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರೆ ಕಾವ್ಯಗಳು ಇದಕ್ಕೆ ಸಖತ್ತಾಗಿ ಚಮ್ಮಕ್ ಕೊಟ್ರು. ಇಲ್ಲಿ ಸೂರಜ್ ಅವ್ರು ಎಂಟ್ರಿ ಆಗಿದ ತಕ್ಷಣ ಅವರು ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡಕ್ ಹೋದ್ರು. ಇದರಿಂದ ಸ್ವಲ್ಪ ಇಬ್ರಿಗೂ ಕೂಡ ಬೇಜಾರಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಯಾರಿಂದ ಈಗ ಉರ್ಸಕ್ ಹೋಗಿಲ್ಲ. ಸದ್ಯ ಇವರಿಬ್ರು ಓಂ ಸಿನಿಮಾದ ಒಂದು ಏನಿದೆ ಅದನ್ನ ರೀಕ್ರಿಯೇಟ್ ಮಾಡಿದರೆ ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದರೆ. ಅದರಲ್ಲೂ ಕೂಡ ಶಿವರಾಜ್ ಕುಮಾರ್ ಪ್ರೇಮ್ ಅವರಿಗೆ ಹೇಗೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡ್ಬಿಟ್ಟು ನೀನನ್ನ ಲವ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೋ, ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಗಿಲ್ಲಿಯವರು ಕೂಡ ಹೇಳಿದ್ದಾರೆ. ಕಾವ್ಯ ಅವರು ಕೂಡ ಏನು ನೀನ್ ಇಷ್ಟ ಇಲ್ಲ ಅಂತ ಹೇಳೋದನ್ನ ಇಲ್ಲಿ ಮರ್ತಿದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ಇಲ್ಲಿ ಗಿಲ್ಲಿಯವ್ರನ್ನ ಅವ್ರು ಇಷ್ಟ ಪಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ಕೊಡ್ತಾರೆ. ಒಂದು ಸೀನ್ ಏನ್ ನಡೆದಿದೆಯೋ ಇದು ಇವತ್ತಿನ ಎಪಿಸೋಡ್ ಅಲ್ಲಿ ಪ್ಲೇ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ನೆನ್ನೆ ಎಪಿಸೋಡ್ ಅಲ್ಲೂ ಸುಮಾರು ಸೀನ್ಗಳು ಏನೇನಿತ್ತು ಎಲ್ಲಾ ಕೂಡ ಇಲ್ಲಿ ಕಟ್ ಆಗಿದೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು, ಆ ಒಂದು ಸೀನು ಕೂಡ ಇಲ್ಲಿ ಕಟ್ ಮಾಡಿದ್ರು. ಮತ್ತೆ ಇಲ್ಲಿ ಗಿಲ್ಲಿಯವರಿಗೆ ಬೈದಿದ್ರು, ಆ ಒಂದು ಸೀನ್ಗಳು ಕೂಡ ಇಲ್ಲಿ ಕಟ್ ಮಾಡಿದ್ರು. ಈಗ ಈ ಒಂದು ಸೀನ್ ತುಂಬಾನೇ ಚೆನ್ನಾಗಿದೆ. ಬಟ್ ಇಲ್ಲಿ ಹಾಕಿದ್ರು ಕೂಡ ಇಲ್ಲಿ ಹಾಕ್ಬೋದು, ಇಲ್ಲ ಎಡಿಟೆಡ್ ಕೂಡ ಇಲ್ಲಿ ಮಾಡ್ಬೋದು. ಸದ್ಯ ನನಗೆ ಲೈವ್ ಅಲ್ಲಿ ನಾನು ನೋಡ್ತಾ ಇದ್ದಾಗ ಈ ಒಂದು ಸೀನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಗಿಲ್ಲಿಯವರು. ಬರೀ ಕಾಮಿಡಿ ಅಂತಲ್ಲ, ಆಕ್ಟಿಂಗು ನಾನು ಸೈ ಅಂತ ಅಂದ್ಬಿಟ್ಟು ತೋರಿಸ್ದಂಗೆ ಇದೆ. ಕಾವ್ಯ ಅವರು ಕೂಡ ಅಷ್ಟೇ. ಯಾಕಂತಂದ್ರೆ ಅವ್ರದ್ದು ಆಕ್ಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂದ್ರೆ ಮೊದಲನೇ ಸಿನಿಮಾ ಇರ್ಬೋದು, ಮತ್ತೆ ಇಲ್ಲಿ ಧಾರಾವಾಹಿ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಡಿಕೆಡಲ್ಲೂ ಕೂಡ ಇಲ್ಲಿ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಈಗ ಇಲ್ಲಿ ಪ್ರೇಮ ಆಗಿ ಕಾವ್ಯ ಅವರು ನಟನೆ ಮಾಡಿದ್ರು, ಶಿವರಾಜ್ ಕುಮಾರ್ ಅವರಾಗಿ ಇಲ್ಲಿ ಗಿಲ್ಲಿ ಅವರು ನಟನೆ ಮಾಡಿದ್ರು. ಈ ಒಂದು ಕಾಂಬಿನೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.